ಹೆಲೋ ಎವ್ರಿವನ್, ವೆಲ್ಕಮ್ ಟು ನಾಜಿಯಾ ಫೋರಮ್. ಇವತ್ತು ನಾನು ಸೈಕಾಲಜಿ ಚೈಲ್ಡ್ ಡೆವಲಪ್ಮೆಂಟ್ ಮತ್ತು ಪೆಡಗೋಜಿ 2014 ಕ್ವಶನ್ ಪೇಪರನ್ನು ಇಲ್ಲಿ ನಿಮಗಾಗಿ ತಂದಿದ್ದೀನಿ. ಸೊ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಓಕೆ, ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಒನ್ ಚೈಲ್ಡ್ ಡೆವಲಪ್ಮೆಂಟ್ ಮತ್ತು ಪೆಡಗೋಜಿ 61th ಕ್ವಶನ್ ಇದು. ಯಾಕಂದರೆ ಫಸ್ಟ್ 1ನೇದಿಂದ ಕನ್ನಡ ಇರುತ್ತೆ, ಆಮೇಲೆ 31st ಕ್ವಶನ್ದಿಂದ ಇಂಗ್ಲೀಷ್ ಇರುತ್ತೆ, ಆಮೇಲೆ 61ದಿಂದ ಸೈಕಾಲಜಿ. ಹೌದಾ? ಸೊ ಈ ಕೆಳಗಿನವುಗಳಲ್ಲಿ ಯಾವುದು ಬೆಳವಣಿಗೆಯ ಗುಣಲಕ್ಷಣವಾಗಿದೆ? ಪ್ರಗತಿಪರತೆ, ಚಲನಾತ್ಮಕತೆ, ನಿಶ್ಚಲತೆ, ನಿರಂತರತೆ. ಇದರಲ್ಲಿ ಯಾವುದು ಸರಿಯಾದ ಉತ್ತರಕ್ಕೆ? ಯಾವುದು ಬೆಳವಣಿಗೆಯ ಗುಣಲಕ್ಷಣ? ನಿಶ್ಚಲತೆ ಇದ್ದುದು ಬೆಳವಣಿಗೆಯ ಒಂದು ಗುಣಲಕ್ಷಣವಾಗಿದೆ. ಒಬ್ಬ ಪೋಷಕನು ತನ್ನ 5 ವರ್ಷದ ಮಗುವನ್ನು 1ನೇ ತರಗತಿಗೆ ಪ್ರವೇಶ ದಾಖಲಾತಿ ಮಾಡಲು ಬಯಸಿದರೆ ಅವನಿಗೆ ನೀವು ನೀಡುವ ಸಲಹೆಯು ಈ ಕೆಳಗಿನ ಯಾವ ಅಂಶದ ಮೇಲೆ ಅವಲಂಬಿತವಾಗಿರುತ್ತದೆ? ನೀವು ಒಬ್ಬ ಪೋಷಕನಿಗೆ ಅಡ್ಮಿಷನ್ ಮಾಡಲಿಕ್ಕೆ ಸಜೆಷನ್ ಕೊಡುವಾಗ ಯಾವ ಅಂಶದ ಮೇಲೆ ನೀವು ಸಜೆಷನನ್ನು ಕೊಡ್ತೀರಿ ಅಂತ ಕೇಳಿದಾರೆ ಇಲ್ಲಿ. ಅಪ್ಲೈಡ್ ಕ್ವಶನ್ ಇದು. ಅಭಿಪ್ರೇರಣೆ, ಪಕ್ವತೆ, ಸ್ಮೃತಿ, ಆಸಕ್ತಿ. ಆ ಮಗುವಿನ ಪಕ್ವತೆಯ ಆಧಾರದ ಮೇಲೆ, ಅವನ ವಯಸ್ಸು ಎಷ್ಟಾಗಿದೆ ಅನ್ನೋದರ ಆಧಾರದ ಮೇಲೆ ನಾವೇನು ಮಾಡ್ತೀವಿ? ಅಡ್ಮಿಷನನ್ನು ಮಾಡಿಸ್ರಿ ಅಂತ ಸಲಹೆಯನ್ನು ನಾವು ಕೊಡ್ತೀವಿ. ಹೌದಾ? ಸೊ ವಿದ್ಯಾರ್ಥಿ ಮೋಹನನ ದೈಹಿಕ ವಯಸ್ಸು 10 ವರ್ಷ, ಮಾನಸಿಕ ವಯಸ್ಸು 8 ವರ್ಷ, ಅವನ ಬುದ್ಧಿಶಕ್ತಿ ಸೂಚ್ಯಂಕ ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ. ಸೊ ಮಾನಸಿಕ IQ ಇದ್ದಿದ್ದು ಏನಾಗ್ತದೆ ಇಲ್ಲಿ? IQ = MA/CA × 100 ಅಂತ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಇಲ್ಲಿ MA ಎಷ್ಟಿದೆ? ಇಲ್ಲಿ MA ಇದ್ದಿದ್ದು ಮಾನಸಿಕ ವಯಸ್ಸು 8 ಆಗಿದೆ. ಹೌದಾ? ದೈಹಿಕ ವಯಸ್ಸು CA ಇದ್ದಿದ್ದು ಎಷ್ಟಿದೆ? ಇಲ್ಲಿ 10 × 100. ಹೌದಾ? ಈ 0 ಕ್ಯಾನ್ಸಲ್ ಆಗ್ತದೆ. 10 × 80. IQ ಇದ್ದಿದ್ದು ಎಷ್ಟಾಯ್ತು? ಇಲ್ಲಿ 80. ಸೊ 1ನೇದು ಕರೆಕ್ಟ್ ಉತ್ತರವಾಗಿದೆ ಇಲ್ಲಿ. ಹೌದಾ? ಸೊ ನೆಕ್ಸ್ಟ್ ಕ್ವಶನ್ಗೆ ಬರುವುದಾದರೆ, ಅನುವಂಶೀಯ ಗುಣಲಕ್ಷಣಗಳನ್ನ ತಲೆಮಾರಿನಿಂದ ತಲೆಮಾರಿಗೆ ಕೊಂಡೊಯ್ಯುವ ನಿಜವಾದ ಜೈವಿಕ ಅಂಶಗಳು, ವರ್ಣತಂತುಗಳು, ಬೀಜಾಣುಗಳು, ಗುಣಾಣುಗಳು, ಅಂಡಾಣುಗಳು ಯಾವುದಂತೇಳಿ ಕೇಳಿದ್ದಾರೆ ಇಲ್ಲಿ. ಅನುವಂಶೀಯ ಗುಣಗಳನ್ನ ತಲೆಮಾರಿನಿಂದ ತಲೆಮಾರಿಗೆ, ಒಂದು ಜನ್ರೇಷನ್ ಮತ್ತೊಂದು ಜನ್ರೇಷನ್ಗೆ ಕೊಂಡೊಯ್ಯುವ ಜೈವಿಕ ಅಂಶಗಳು ಯಾವುದಪ್ಪ ಅಂತಂದರೆ ಗುಣಾಣುಗಳು ಸರಿಯಾದ ಉತ್ತರವಾಗಿದೆ. ಗುಣಾಣುಗಳು. ಹೌದಾ? ನೆಕ್ಸ್ಟ್, ವರ್ತನೆಯನ್ನು ಅತ್ಯಂತ ವಸ್ತುನಿಷ್ಠ ಮತ್ತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ವಿಧಾನ ಯಾವುದಪ್ಪ ಅಂತಂದರೆ ಪ್ರಾಯೋಗಿಕ ವಿಧಾನ. ಅವಲೋಕನದಲ್ಲಿ ತಪ್ಪಾಗಬಹುದು, ವ್ಯಕ್ತಿ ಅಧ್ಯಯನದಲ್ಲಿ ಕೂಡ ಅವನ ಮಾನಸಿಕ ಆಧಾರದ ಮೇಲೆ ಅದು ಕೂಡ ತಪ್ಪಾಗಬಹುದು. ಅಂತರಾವಲೋಕನ ಕೂಡ ಕೆಲವೊಂದು ಸಲ ಹೆಚ್ಚು ಕಡಿಮೆ ಆಗೋದ್ರು. ಬಟ್ ಪ್ರಾಯೋಗಿಕ ವಿಧಾನ ವಸ್ತುನಿಷ್ಠವಾಗಿರ್ತದೆ ಮತ್ತು ವೈಜ್ಞಾನಿಕವಾಗಿರ್ತದೆ. ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತವನ್ನು ನೀಡಿದವರು ಬಂಡೂರ, ಬ್ರೂನರ್, ಆಲ್ಬರ್ಟ್ ಎಲ್ಲಿಸ್, ವ್ಯಾಗೋಟ್ಸ್ಕಿ ಅಂತ ಕೇಳ್ತಾರೆ ಇಲ್ಲಿ ಕ್ವಶನು. ಇಲ್ಲಿ ಉತ್ತರ ಏನಾಗ್ತದೆ ಅಂದರೆ ವ್ಯಾಗೋಟ್ಸ್ಕಿ. ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತವನ್ನು ಇಲ್ಲಿ ಕೊಡ್ತಾನೆ ವ್ಯಾಗೋಟ್ಸ್ಕಿ ಇದ್ದುದು. ನೈತಿಕ ಬೆಳವಣಿಗೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ನೈತಿಕ ಬೆಳವಣಿಗೆ ಸಿದ್ಧಾಂತವನ್ನು ಪ್ರತಿಪಾದಿಸಿ ಕೋಲ್ಬರ್ಗ್ ನೈತಿಕ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾನೆ. ಲಿಂಗ ತಾರತಮ್ಯಕ್ಕೆ ಕಾರಣವಾದ ಪ್ರಮುಖ ಅಂಶ ಯಾವುದು? ಸ್ನೇಹಿತರು, ಸಂಬಂಧಿಕರು, ಪೋಷಕರು ಮತ್ತು ಶಿಕ್ಷಕರು. ಲಿಂಗ ತಾರತಮ್ಯಕ್ಕೆ ಯಾರು ಪ್ರಮುಖ ಕಾರಣ ಅಂತ ಕೇಳ್ತಾರೆ. ಪ್ರಮುಖ ಅಂಶ ಯಾರು ಬರ್ತಾರಪ್ಪ ಅಂತಂದರೆ ಇಲ್ಲಿ ಪೋಷಕರು ಮತ್ತು ಶಿಕ್ಷಕರು. ಇವರೇ ಲಿಂಗ ತಾರತಮ್ಯಕ್ಕೆ ಕಾರಣ. ಬಡ ಮಕ್ಕಳನ್ನು ಶಾಲೆಗೆ ಆಕರ್ಷಿಸಲು ಅನುಸರಿಸುವ ಪರಿಣಾಮಕಾರಿ ವಿಧಾನ: ಉಚಿತ ಶಿಕ್ಷಣ, ಉಚಿತ ಮಧ್ಯಾಹ್ನದ ಊಟ, ಉಚಿತ ಪುಸ್ತಕ ಮತ್ತು ಸಮವಸ್ತ್ರ ವಿತರಣೆ ಎಲ್ಲವೂ ಅಂತ ಕೇಳ್ತಾರೆ ಇಲ್ಲಿ. 69ನೇ ಉತ್ತರ ಏನಾಗ್ತದೆ? ಎಲ್ಲವೂ. ಉಚಿತ ಶಿಕ್ಷಣ ಕೊಡಬೇಕು, ಉಚಿತ ಮಧ್ಯಾಹ್ನದ ಊಟ, ಪುಸ್ತಕ, ಸಮವಸ್ತ್ರ ಎಲ್ಲ ವಿತರಣೆ ಮಾಡಿದರೆ ಮಕ್ಕಳು ಏನಾಗ್ತವೆ? ಇಲ್ಲಿ ಆಕರ್ಷಿತವಾಗ್ತಾವೆ. ಜೀನ್ ಪಿಯಾಜೆರವರ ಪ್ರಕಾರ ಜ್ಞಾನಾತ್ಮಕ ಬೆಳವಣಿಗೆ 3ನೇ ಹಂತ ಯಾವುದು ಅಂತ ಕೇಳ್ತಾರೆ ಇಲ್ಲಿ.
ಇದು ಔಪಚಾರಿಕ ಕಾರ್ಯಗಳ ಹಂತ. ಹೌದಾ? ನೆಕ್ಸ್ಟು ಶಾಸ್ತ್ರೀಯ ಕಲೆಗಳನ್ನು ಪ್ರತಿಪಾದಿಸಿದವರು ಯಾರು? ಪಾವ್ಲೋ ಏನು ಮಾಡ್ತಾನೆ ಇಲ್ಲಿ? ಶಾಸ್ತ್ರೀಯ ಅನುಬಂಧಿತ ಕಲಿಕೆಯನ್ನು ಪ್ರತಿಪಾದನೆ ಮಾಡ್ತಾನೆ. ಸ್ಮೃತಿಯ ಪ್ರಕ್ರಿಯೆಯಲ್ಲಿನ ಹಂತಗಳು ಯಾವ್ಯಾವು? ಇದು ಸ್ಮೃತಿಯ ಪ್ರಕ್ರಿಯೆಯಲ್ಲಿನ ಹಂತಗಳು ಯಾವ್ಯಾವ ಬರ್ತಾವಪ್ಪ ಅಂತಂದರೆ ದಾಖಲೆ, ಧಾರಣೆ, ಸ್ಮರಿಸುವುದು, ಗುರುತಿಸುವುದು. ಎರಡನೇದು ಸರಿಯಾದ ಉತ್ತರ. 73 ಬುದ್ಧಿಶಕ್ತಿ ಸೂಚ್ಯಂಕದ ಹಂಚಿಕೆಯನ್ನು ಪ್ರತಿನಿಧಿಸುವ ರೇಖೆ ಯಾವ ರೀತಿಯಾಗಿರ್ತದ? ಒಂದನೇದು ಸಾಮಾನ್ಯ ಸಂಭಾವ್ಯತಾ ವಕ್ರರೇಖೆಯಾಗಿರ್ತದ. ಜ್ಞಾನಾತ್ಮಕ ವಿಕಾಸದ ಯಾವ ಹಂತದಲ್ಲಿ ತಾರ್ಕಿಕ ಚಿಂತನೆ ಸಂಪೂರ್ಣವಾಗಿ ವಿಕಾಸಗೊಳ್ಳುತ್ತದೆ? ಇಲ್ಲಿ ಔಪಚಾರಿಕ ಕಾರ್ಯಗಳ ಹಂತ. ತರುಣರ ಸಾಮಾಜಿಕ ವಿಕಾಸಕ್ಕೆ ಉದಾಹರಣೆ ಯಾವುದು ಇಲ್ಲಿ ಬರ್ತದೆ? ಇಲ್ಲಿ ತರುಣರ ಸಾಮಾಜಿಕ ವಿಕಾಸಕ್ಕೆ ಉದಾಹರಣೆ ಯಾವುದು ಬರ್ತೈತಪ್ಪ ಅಂತಂದರೆ 2 ಗುಂಪು ರಚನೆ. ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನು ಕೊಟ್ಟ ಮೊದಲು ಪರಿಚಯಿಸಿದವರು ಯಾರು? ಮಾನಸಿಕ ವಯಸ್ಸಿನ ಪರಿಕಲ್ಪನೆ ಕೊಟ್ಟು ಆಲ್ಫ್ರೆಡ್ ಬಿನೆಟ್. ಅತ್ಯಹಂ ಈ ತತ್ವದಿಂದ ಪ್ರಭಾವಿಸಲ್ಪಟ್ಟಿದೆ. ಅತ್ಯಹಂ ಇದು ನೈತಿಕತೆಯಿಂದ ಪ್ರಭಾವಿಸಲ್ಪಟ್ಟಿದೆ. ವರ್ತನೆ ಸಮಸ್ಯೆಯ ಮಕ್ಕಳನ್ನು ಅಧ್ಯಯನ ಮಾಡುವ ವಿಧಾನ ಯಾವುದು? ವರ್ತನಾ ಸಮಸ್ಯೆಯ ಮಕ್ಕಳನ್ನು ನಾವು ಅಧ್ಯಯನ ಮಾಡಬೇಕಾದ್ರೆ ನಾವೇನು ಮಾಡಬೇಕಾಗ್ತದೆ? ಅಲ್ಲಿ ವ್ಯಕ್ತಿ ಅಧ್ಯಯನವನ್ನು ಮಾಡಬೇಕಾಗ್ತದೆ. ಅಲ್ಲಿ ಪ್ರಾಯೋಗಿಕ ಅಂತರಾವಲೋಕನ ವೀಕ್ಷಣೆ ಕೆಲಸಕ್ಕೆ ಬರುವುದಿಲ್ಲ. ಬುದ್ಧಿಶಕ್ತಿಯ ಕಾರ್ಯನಿರ್ವಹಣಾ ಪರೀಕ್ಷೆಯ ಮೂಲಕ ಅಳೆಯಲ್ಪಡುವ ಸಾಮರ್ಥ್ಯ ಯಾವುದು ಅಂತ ಕೇಳ್ತಾರೆ? ಕೈಚಳಕ, ಭಾಷೆ, ಸೃಜನಶೀಲತೆ, ಸಂಖ್ಯಾ ಸಂಬಂಧಿ ಅಂತ ಕೇಳ್ತಾರೆ. ಇಲ್ಲಿ ಸಂಖ್ಯಾ ಸಂಬಂಧಿ 4ನೇದು ಸರಿಯಾದ ಉತ್ತರ. ಮಿದುಳನ್ನು ಕಾರ್ಯಪಟುತ್ವಗೊಳಿಸುವ ತಂತ್ರವನ್ನು ಈ ವಿದ್ಯಾರ್ಥಿಗಳಿಗೆ ಉಪಯೋಗಿಸುವರು. ನಿಧಾನವಾಗಿ ಕಲಿಯುವವರು, ಸೃಜನಶೀಲ ಮಕ್ಕಳು, ಮಾನಸಿಕ ಸವಾಲುಳ್ಳ ಮಕ್ಕಳು ಮತ್ತು ಅಪೂರ್ಣ ಸಾಧಕರು ಅಂತ ಕೇಳ್ತಾರೆ. ಇಲ್ಲಿ 1ನೇದು ನಿಧಾನವಾಗಿ ಕಲಿಯುವವರು. ನೆಕ್ಸ್ಟ್ ವಿಷಯ ಪ್ರಚೋದಕ ಪರೀಕ್ಷೆಯು ಟ್ಯಾಟ್ ಅಂತ ಎದಕ್ಕೆ ಬಳಸ್ತಾರೆ ಅಂತ ಕೇಳ್ತಾರೆ? ಅಳೆಯುವುದು ಯಾವ ರೀತಿ ಟ್ಯಾಟನ್ನು? ಇಲ್ಲಿ ನಾವು ಟ್ಯಾಟನ್ನು ಅಳಿಬೇಕಾದ್ರೆ ನಾವು ಸೃಜನಶೀಲತೆ ಮುಖಾಂತರ ಅದನ್ನು ಅಳಿತೀವಿ. ಈ ಕೆಳಗಿನ ಯಾವ ಉದಾಹರಣೆಯನ್ನು ಕ್ರಿಯಾಪ್ರಸೂತ ಅನುಬಂಧಿತ ಕಲಿಕೆಯನ್ನು ಒಳಗೊಂಡಿದೆ? ಕ್ರಿಯಾಪ್ರಸೂತ ಅನುಬಂಧಿತ ಕಲಿಕೆಯನ್ನು ಒಳಪಟ್ಟಂತಹ ಇಲ್ಲಿ ಯಾವುದಪ್ಪ ಉದಾಹರಣೆ ಅಂದರೆ 4ನೇದು ಪರಿಕಲ್ಪನೆಯನ್ನು ಮೂಡಿಸುವುದು. ಕೆಳಗಿನ ಯಾವ ಒಂದು ಜೊತೆಯ ಅಂಶಗಳನ್ನು ಒಂದೇ ನಾಣ್ಯದ 2 ಮುಖಗಳು ಎಂದು ಪರಿಗಣಿಸಲಾಗಿದೆ? ಯಾವುದನ್ನು ಒಂದು ನಾಣ್ಯದ 2 ಮುಖಗಳನ್ನು ಪರಿಗಣಿಸಲಾಗಿದೆ? ಪರಿಪಕ್ವತೆ ಮತ್ತು ಪ್ರೇರಣೆ. ಸೈಕಲ್ ಕಲಿಕೆಯು ಈ ಕೆಳಗಿನ ಯಾವ ಕಲಿಕಾ ವಿಧಾನಕ್ಕೆ ಒಂದು ಉದಾಹರಣೆಯಾಗಿದೆ? ಸೈಕಲ್ ಕಲಿಕೆ ಉದಾಹರಣೆಯಿಂದ ಇಲ್ಲಿ ಕೇಳಿದ್ದಾರೆ. ಇದು ಶಾಸ್ತ್ರೋಕ್ತ ಕಲಿಕೆಯಾಗಿದೆ. ಒಂದು ಯಂತ್ರವನ್ನು ರಿಪೇರಿ ಮಾಡುವ ತಂತ್ರವು ಒಂದು ಕಾರನ್ನು ಓಡಿಸಲು ನೆರವಾಗುವುದಿಲ್ಲ. ಇದು ಯಾವ ರೀತಿಯ ಕಲಿಕೆಯ ವರ್ಗಾವಣೆಯಾಗಿದೆ? 85ನೇ ಉತ್ತರ. ಇಲ್ಲಿ ಏನಾಗ್ತೈತಿ? ಎಲ್ಲವೂ ಧನಾತ್ಮಕ, ಋಣಾತ್ಮಕ, ಶೂನ್ಯ ವರ್ಗಾವಣೆ ಎಲ್ಲವೂ ಕೂಡ ಇದು. ಹೌದಾ? ಶಾಲೆಗಳಲ್ಲಿ ಸಾಮಾನ್ಯ ಮಕ್ಕಳನ್ನು ವಿಶೇಷ ಮಕ್ಕಳನ್ನು ಸೇರಿಸಿ ನೀಡುವ ಶಿಕ್ಷಣ ಯಾವುದಾಗ್ತದೆ? ಇಲ್ಲಿ ಅನೌಪಚಾರಿಕ ಶಿಕ್ಷಣ. ಡಿಸ್ಕ್ಯಾಲ್ಕುಲಿಯಂ ಈ ಸಮಸ್ಯೆ ಯಾವುದಕ್ಕೆ ಸಂಬಂಧವಿದೆ? ಡಿಸ್ಕ್ಯಾಲ್ಕುಲಿಯಂ ಇದು ಕಾಗುಣಿತಕ್ಕೆ ಸಂಬಂಧಿಸಿದೆ. ಇಂಥ ಒಂದು ಕ್ವಶನ್ನು ಎಕ್ಸಾಮ್ನಾಗ ಕಂಪಲ್ಸರಿ ಕೇಳ್ತಾರೆ. ಹೌದಾ? ಸೃಜನಶೀಲತೆಯು ಯಾವ ಅಂಶದ ಮೇಲೆ ಅವಲಂಬಿತವಾಗಿದೆ? ಸೃಜನಶೀಲತೆಯು ಯಾವ ಅಂಶದ ಮೇಲೆ ಅವಲಂಬಿತವಾಗಿದೆ? 3 ವಿವೇಚನಾತ್ಮಕ ಚಿಂತನೆ. ತರುಣರ ವಿಕಾಸಾತ್ಮಕ ಕಾರ್ಯವನ್ನು ಪರಿಚಯಿಸಿದವರು ಯಾರು? ಹ್ಯಾವಿಂಗ್ ಹರ್ಟ್ಸ್. ಈ ಕೆಳಗಿನ ಯಾವುದನ್ನು ಕ್ರಿಯಾ ಸಂಶೋಧಕನ ಕಣ್ಣು ಎಂದು ಕರೆಯುತ್ತಾರೆ? ಸಂಭವನೀಯ ಕಾರಣಗಳ ವಿಶ್ಲೇಷಣೆ. ಓಕೆ, ಇದಿಷ್ಟು 2014ರ ಕ್ವಶನ್ ಪೇಪರ್ನಲ್ಲಿರುವ ಸೈಕಾಲಜಿ ಪ್ರಶ್ನೆಗಳು ಕೇಳಿರುವಂಥದ್ದು. ಹೌದಾ? ಈ ರೀತಿ ಡೈಲಿ ನಾನು ವಿಡಿಯೋವನ್ನು ತರ್ತೀನಿ. ಸೊ ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.